ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಕಲೇಶ್ಪುರದಲ್ಲಿದ್ದೀವಿ. ಇಲ್ಲಿ ಏನೇನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಮತ್ತು ಯಾವ್ಯಾವ ಪ್ಲೇಸ್ ಎಲ್ಲ ವಿಸಿಟ್ ಮಾಡ್ತೀವಿ ಅದೆಲ್ಲನೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಏನೆಲ್ಲ ಫುಡ್ ತಿಂದ್ವಿ ಅಂತಲೂ ಈ ವಿಡಿಯೋದಲ್ಲಿ ಇರುತ್ತೆ. ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ. ಇವಾಗ ನಾವಿರೋದು ಇಕಾ ರೆಸಾರ್ಟಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ ಇದು ರೆಸಾರ್ಟು. ಹಾಗೆ ಆ್ಯಕ್ಟಿವಿಟೀಸ್ ಎಲ್ಲನೂ ಇದೆ. ನಾವು ಬುಕ್ಕಿಂಗ್ಸ್ ಎಲ್ಲ ಏನೂ ಮಾಡಿರಲಿಲ್ಲ. ಫಸ್ಟೇ ಡೈರೆಕ್ಟಾಗಿ ಅಲ್ಲೇ ಹೋದ್ವಿ. ಅಂದರೆ ಪರ್ ಕಪಲ್ 8,000 ರುಪೀಸ್ನ ಪೇ ಮಾಡಬೇಕಾಗುತ್ತೆ ಅಲ್ಲಿ, ಇನ್ಕ್ಲೂಡಿಂಗ್ ಫುಡ್, ಬ್ರೇಕ್ಫಾಸ್ಟ್ ಎಲ್ಲನೂ ಸೇರಿ. ನೀವೇನಾದರೂ ಪ್ರೀ ಬುಕ್ಕಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ 5,000 to 6,000 ಒಳಗಡೆ ಎಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿದೆ ರೆಸಾರ್ಟು. ನೀವೇನಾದರೂ ವಿಸಿಟ್ ಮಾಡ್ತೀರಾ ಅಂತ ಹೇಳಿದ್ರೆ ವೆಬ್ಸೈಟ್ ಕೂಡ ನಾನು ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಅಲ್ಲಿಂದ ನಾವು ಬಂದಿದ್ದು ಬಿಸ್ಲೆ ಘಾಟ್ಗೆ. ಇದು ನಾವು ಸ್ಟೇ ಆಗಿದ್ದ ರೆಸಾರ್ಟಿಂದ ಒಂದು 15 to 16 ಕಿಲೋಮೀಟರ್ಸ್ ಇತ್ತು. ನೀವೇನಾದರೂ ಸಕಲೇಶ್ಪುರ ಕಡೆ ಹೋದರೆ ತಪ್ಪದೇ ಬಿಸ್ಲೆ ಘಾಟ್ನ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಆಮೇಲೆ ನೀವು ಯಾವ ದಿನ ಹೋದರೂ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಸಖತ್ ರಶ್ ಇರುತ್ತೆ. ಈ ಪ್ಲೇಸ್ ವಿಸಿಟ್ ಮಾಡೋಕ್ಕೆ ಬೆಸ್ಟ್ ಟೈಮ್ ಅಂತ ಹೇಳಿದರೆ ಸೆಪ್ಟೆಂಬರಿಂದ ಡಿಸೆಂಬರ್ವರೆಗೂ. ಸಾಧ್ಯ ಆದರೆ ಅದೇ ಟೈಮಲ್ಲಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಟ್ರೆಕ್ಕಿಂಗ್ ಎಲ್ಲ ಹೋಗ್ತೀರಾ ಅಂತ ಹೇಳಿದ್ರು ಈ ಪ್ಲೇಸಲ್ಲಿ ಟ್ರೆಕ್ಕಿಂಗ್ ಕೂಡ ಮಾಡ್ಬೋದು. ಇದು ಹಾಸನ ಜಿಲ್ಲೆಗೆ ಸೇರಿರುತ್ತೆ ಪ್ಲೇಸು. ಬಿಸಿಲೆ ಅಂತ ಒಂದು ಹಳ್ಳಿ ಇದೆ, ಅಲ್ಲೇ ಇದು ಫಾರೆಸ್ಟ್ ಇರೋದು. ಈ ವ್ಯೂ ಪಾಯಿಂಟ್ ಅಂತೂ ತುಂಬಾ ಫೇಮಸ್ಸು. ಸಖತ್ತು ಫೋಟೋಶೂಟ್ಗೆಲ್ಲನೂ ಜನ ಇಲ್ಲಿ ಬರ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು ಜನಗಳೆಲ್ಲ ಹೇಗೆ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ತಗೋತಿದ್ದಾರೆ ಅಂತ. ಆಮೇಲೆ ಇಲ್ಲಿ ಹೋಗೋಕ್ಕೆ ಎಂಟ್ರಿ ಫೀಸ್ ಕೂಡ ಇದೆ. ಪರ್ ಪರ್ಸನ್ಗೆ 20 ರುಪೀಸ್ ಥರ ಪೇ ಮಾಡಬೇಕಾಗತ್ತೆ. ಆಮೇಲೆ ನೀವು ವಿಸಿಟ್ ಮಾಡೋದಿರ್ಬೋದು, ಇಲ್ಲ ಟ್ರೆಕ್ಕಿಂಗ್ ಹೋಗೋದಿರ್ಬೋದು, ಟೈಮಿಂಗ್ಸ್ ಇರುತ್ತೆ ಇಲ್ಲಿ. ಮಾರ್ನಿಂಗ್ 9 o'clock ಸಂಜೆ 6 ಗಂಟೆ ಒಳಗಡೆ. ನೀವೇನಾದರೂ ಈ ಪ್ಲೇಸ್ಗೆ ಬೆಂಗಳೂರಿಂದ ಡೈರೆಕ್ಟಾಗಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡೋದಿದ್ರೆ ಸುಮಾರು 250 ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ. ನೀವೇನಾದರೂ ಟೆಂಪಲ್ಸ್ ಏನಾದರೂ ನೋಡ್ತಿದ್ದೀರಾ ಈ ಸೈಡ್ ಹೋಗಬೇಕು ಅಂತ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ತುಂಬ ಹತ್ರದಲ್ಲಿದೆ. 28 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. ನೀವು ಅಲ್ಲಿ ಕೂಡ ಹೋಗಿ ವಿಸಿಟ್ ಮಾಡ್ಬೋದು. ಇಲ್ಲಿಂದ ಕುಮಾರ ಪರ್ವತ ಹಾಗೆ ಪುಷ್ಪಗಿರಿ ಕೂಡ ನೀವು ಹೋಗ್ಬೋದು. ಕುಮಾರ ಪರ್ವತ ಸುಮಾರು 1,300 ಮೀಟರ್ ಎತ್ತರದಲ್ಲಿದೆ. ಹಾಗೆ ಪುಷ್ಪಗಿರಿ 1,700 ಮೀಟರ್ ಎತ್ತರದಲ್ಲಿದೆ. ಇಲ್ಲಿ ಒಂದು 2 hours ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ನಾವು ಇಲ್ಲಿಂದ ಹೊರಟಿದ್ದು ಊಟ ಮಾಡೋಣ ಅಂತ. ಸ್ವಲ್ಪ ದೂರ ಹೋಗಾದ್ಮೇಲೆ ನಮಗೊಂದು ಡಾಬಾ ಸಿಕ್ತು. ಈ ಡಾಬಾದಲ್ಲಿ ನಾವು ಟ್ರೈ ಮಾಡಿದ್ದು ಬಟರ್ ನಾನ್, ಕರ್ಡ್ ರೈಸ್, ಕುಲ್ಚಾ ಹಾಗೆ ರೈಸ್ ಕೂಡ, ಬಿರಿಯಾನಿ ರೈಸ್ ಕೂಡ ಟ್ರೈ ಮಾಡಿದ್ವಿ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ಆರ್ಡರ್ ಎಲ್ಲ ಮಾಡಾದ್ಮೇಲೆ ತುಂಬ ಟೈಮ್ ವೆಯ್ಟ್ ಮಾಡಬೇಕಾಯಿತು. ಆಲ್ಮೋಸ್ಟ್ ಒಂದು 40 to 50 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಅವರು ಆಗ್ತಾನೆ ಡಾಬಾನ ತೆಗೆದಿದ್ರು. ಅಂದರೆ ಟೈಮಿಂಗ್ಸ್, ನಾವು ಹೋಗಿದ್ದ ಟೈಮಿಂಗ್ಸ್ ಆಗ್ತಾನೆ ಡಾಬಾ ಸ್ಟಾರ್ಟ್ ಆಗಿತ್ತು. ಇದೇ ಡಾಬಾ ನಾವು ಹೋಗಿದ್ದು, ನೋಡ್ತಾ ಇರ್ಬೋದು ನೀವಿಲ್ಲಿ. ನೀವೇನಾದರೂ ಆ ಕಡೆ ಹೋದರೆ ತಪ್ಪದೇ ಈ ಡಾಬಾನ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಟೇಸ್ಟ್ ವೈಸು. ಹಾಗೆ ಪ್ರೈಸ್ ವೈಸು ಕೂಡ ರೀಸನಬಲ್ ಆಗಿದೆ. ಊಟ ಎಲ್ಲ ಮುಗಿಸಿ ಬೆಂಗಳೂರು ಕಡೆ ಬರಬೇಕಾದ್ರೆ ಈ ಥರ ಒಂದು ರೈಲ್ವೇದು ಟ್ರ್ಯಾಕ್ ಮಾಡ್ತಾಯಿದ್ರು ಹೊಸ್ದಾಗೆ. ಆಮೇಲೆ ಅಲ್ಲಿ ತುಂಬ ಜನ ಫೋಟೋಸ್ ಎಲ್ಲನೂ ತೊಗೋತಾಯಿದ್ರು. ನಾವು ಕೂಡ ಅಲ್ಲಿ ಹೋದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲಿ ಫೋಟೋ ಶೂಟ್ ಎಲ್ಲನೂ ಮಾಡ್ಬೋದಿತ್ತು. ಇನ್ನೂ ಕೂಡ ರೆಡಿ ಮಾಡ್ತಾಯಿದ್ರು. ಆಮೇಲೆ ಅದ್ರ ಪಕ್ಕದಲ್ಲೇ ಈ ಥರ ನೋಡ್ಬೋದು, ನ್ಯಾಚುರಲಾಗೆ ನೀರು ಬರ್ತಾಯಿತ್ತು. ಅಂದರೆ ಈಗ ಬೆಟ್ಟ ಎಲ್ಲ ಇರುತ್ತಲ್ಲ, ಅದರಿಂದನೇ ನೀರು ಬರ್ತಾಯಿತ್ತು. ಆ ನೀರು ಕೂಡ ಟೇಸ್ಟ್ ಮಾಡಿದ್ವಿ. ತುಂಬ ಸ್ವೀಟಾಗಿ ಚೆನ್ನಾಗಿತ್ತು. ತುಂಬ ಜನ ಇಲ್ಲಿ ಫೋಟೋಸ್ ತೊಗೋತಾಯಿದ್ರು. ನಾವು ಅಷ್ಟೇ ಅಲ್ಲ, ಇಲ್ಲಿ ಹಾಗೆ ಈ ಥರ ಆರ್ಚ್ ಕೂಡ ಮಾಡಿದರು. ಅಲ್ಲಿ ಕೂಡ ಹೋಗಿ ಫೋಟೋಸ್ ಎಲ್ಲನೂ ತೊಗೋತಾಯಿದ್ರು. ಬೇರೆ ಕೆಲಸ ಇದ್ದಿದ್ದರಿಂದ ನಾವು ತುಂಬ ಪ್ಲೇಸಸ್ನ ವಿಸಿಟ್ ಮಾಡೋಕ್ಕಾಗಿಲ್ಲ. ಆದರೆ ಬಿಸ್ಲೆ ಘಾಟ್ ಇರ್ಬೋದು, ರೆಸಾರ್ಟ್ ಇರ್ಬೋದು, ಈ ಥರ ಟ್ರ್ಯಾಕ್ ಮೇಲೆ ಫೋಟೋ ಶೂಟ್ ಇರ್ಬೋದು, ಎಲ್ಲನೂ ಹೊಸ ಎಕ್ಸ್ಪೀರಿಯನ್ಸ್ ಮತ್ತು ತುಂಬಾ ಚೆನ್ನಾಗಿತ್ತು. ಆಮೇಲೆ ಬೆಂಗಳೂರು ರೀಚ್ ಆಗೋ ಅಷ್ಟರೊಳಗೆ ನೈಟ್ ಆಗಿತ್ತು. ಸಹರಾ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ನೆಲಮಂಗಲ ಹತ್ರ ಇದೆ, ಅಲ್ಲಿ ಊಟ ಮುಗಿಸ್ಕೊಂಡು ಬಂದ್ವಿ. ಟೇಸ್ಟ್ ವೈಸು ತುಂಬಾ ಚೆನ್ನಾಗಿತ್ತು. ಆದರೆ ಸಿಕ್ಕಾಪಟ್ಟೆ ಜನ ಇದ್ದರು.
ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.